ನಾವು 2003 ₹1000 ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿಗೆ ಅದು ₹26,000 ಆಗಿರ್ತಿತ್ತು. ಅದೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ಒಂದು 50,000 ಅಥವಾ ₹1,00,000 ನಾವು ಇನ್ವೆಸ್ಟ್ ಮಾಡಿದ್ರೆ ಇವತ್ತಿಗೆ ಅದು ಎಷ್ಟು ದುಡ್ಡಾಗಿ ಕನ್ವರ್ಟ್ ಆಗ್ತಿತ್ತು ಅಂತ. ಇಷ್ಟು ರಿಟರ್ನ್ಸ್ ಕೊಟ್ಟಿರೋ ಸ್ಟಾಕ್ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಸ್ಟಾಕ್ ಅಲ್ಲ, ನಿಫ್ಟಿ 50 ಇಂಡೆಕ್ಸ್. ಈ ನಿಫ್ಟಿ 50 ಇಂಡೆಕ್ಸ್ ಅಂತ ಅಂದ್ರೆ ನಮ್ಮ ಇಂಡಿಯಾದಲ್ಲಿರೋ ಟಾಪ್ 50 ಕಂಪ್ನೀಸ್ ಇಲ್ಲಿ ಲಿಸ್ಟ್ ಆಗಿರುತ್ತೆ. ನಾವು ಒಂದು ಶೇರ್ ನ ಪರ್ಚೇಸ್ ಮಾಡೋದ್ರಿಂದ ಈ ಟಾಪ್ 50 ಕಂಪ್ನೀಸ್ ಅಲ್ಲೂ ನಾವು ಇನ್ವೆಸ್ಟ್ ಮಾಡ್ತೀವಿ. ಹಾಗಾದ್ರೆ ಈ ಟಾಪ್ 50 ಕಂಪ್ನೀಸ್ ಯಾವುದು ಅಂತ ಡಿಸೈಡ್ ಮಾಡೋದು ಯಾರು? NSE ಅಂತಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಸ್ಟಾಕ್ ಎಕ್ಸ್ಚೇಂಜ್. ಸೊ ಇವರು ಡಿಸೈಡ್ ಮಾಡ್ತಾರೆ ಆ ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ಯಾವ ಟಾಪ್ 50 ಕಂಪ್ನೀಸ್ ಇರಬೇಕು ಅಂತ. ಸೊ ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದೇ ಇಂಡೆಕ್ಸ್ ಆಗಿರೋದು ಅಂತಂದ್ರೆ ಅಲ್ಲ, ಇದನ್ನ ಬಿಟ್ಟು ಬೇರೆ ಇಂಡೆಕ್ಸ್ ಕೂಡ ಇದೆ. ಲೈಕ್ ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಈ ತರ ತುಂಬಾ ಇಂಡೆಕ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ. ಇದ್ರಲ್ಲಿ ಕೆಲವು ಕಂಪ್ನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಂದ್ರು ಕೂಡ ಇನ್ ಕೆಲವು ಕಂಪ್ನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಿಂದ ನಾವು ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಬಿಲ್ ಜನರೇಟ್ ಆಗುತ್ತೆ. ಹಂಗೆ ನೆನ್ಪಿಟ್ಕೊಳ್ಳಿ, ಶಾರ್ಟ್ ಟರ್ಮ್ ವ್ಯೂ ಇಟ್ಕೊಂಡು ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಬೇಡಿ. ಇದೇ ತರ ಮತ್ತಷ್ಟು ಇನ್ಫಾರ್ಮೇಶನ್ಗಾಗಿ ತಪ್ಪದೇ ನಮ್ಮ ಪೇಜ್ ನ ಫಾಲೋ ಮಾಡಿ.